ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ನಮಾಮಿ ಧನ್ವಂತರೇ ನಮಃ. ಎಲ್ಲರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕಂಡುಬರುವಂತಹ ಲವಂಗವು ಹಲವಾರು ವಿಧದಲ್ಲಿ ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸಬಹುದು. ಲವಂಗವನ್ನು ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯಲ್ಲಿ ಉಪಯೋಗಕಾರಿಯಾಗಿದೆ. ತಿಂದಿರುವಂಥ ಆಹಾರವು ಸರಿಯಾಗಿ ಜೀರ್ಣವಾಗಲು ಪ್ರತಿನಿತ್ಯ ಲವಂಗದ ಉಪಯೋಗವನ್ನು ಮಾಡುವುದರಿಂದ ಜೀರ್ಣಶಕ್ತಿಯು ಉತ್ತಮ ರೀತಿಯಲ್ಲಿ ಆಗ್ತದೆ. ಹಲವಾರು ವ್ಯಕ್ತಿಗಳಲ್ಲಿ ಜೀರ್ಣಶಕ್ತಿ ಸರಿಯಾಗದೆ ಹೊಟ್ಟೆಯುಬ್ಬರ, ಗ್ಯಾಸ್ಟ್ರೈಟಿಸ್, ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡಂಥ ಅನುಭವ ಹಲವರಲ್ಲಿ ಉಂಟಾಗುತ್ತಾ ಇರ್ತದೆ. ಇದನ್ನು ತಪ್ಪಿಸಲು ಪ್ರತಿನಿತ್ಯ ಲವಂಗವನ್ನು ಊಟದ ನಂತರ ಸೇವಿಸುವುದರಿಂದ ಜೀರ್ಣಶಕ್ತಿಯು ಸರಿಯಾಗಿ ಹೊಟ್ಟೆಯುಬ್ಬರ ಉಂಟಾಗುವುದಿಲ್ಲ. ಊಟದ ನಂತರ 1-2 ಲವಂಗವನ್ನು ಜಗಿದು ತಿನ್ನಬೇಕು. ಇದರಿಂದಾಗಿ ಜೀರ್ಣವು ಸರಿಯಾಗಿ ಆಗ್ತದೆ. ಇನ್ನು ಬಾಯಿ ವಾಸನೆಗೆ ಹಲವಾರು ವ್ಯಕ್ತಿಗಳು ಜೀರ್ಣಶಕ್ತಿಯ ತೊಂದರೆಯನ್ನು ಹೊಂದಿರ್ತಾರೆ. ಬಾಯಿಯು ಪದೇ ಪದೇ ವಾಸನೆಯಿಂದ ಕೂಡಿರುತ್ತದೆ. ಹಲವಾರು ವ್ಯಕ್ತಿಗಳಲ್ಲಿ ಇದು ಮುಜುಗರವನ್ನು ತಂದೊಡ್ಡುತ್ತದೆ. ಇಂಥ ವ್ಯಕ್ತಿಗಳಲ್ಲಿ ಬಾಯಿ ವಾಸನೆ ನಿವಾರಣೆಗಾಗಿ 1-2 ಲವಂಗವನ್ನು 2-3 ಗಂಟೆಗೊಮ್ಮೆ ಬಾಯಿಯಲ್ಲಿ ಇಟ್ಟುಕೊಂಡು ಜಗಿದು ಅದರಿಂದ ಬರುವ ರಸವನ್ನು ಹಾಗೂ ಲವಂಗವನ್ನು ತಿನ್ನಬೇಕು. ಇಂತಹ ವ್ಯಕ್ತಿಗಳಲ್ಲಿ ಲವಂಗದ ಕಷಾಯವನ್ನು ಸಹ ಮಾಡಿ ಪ್ರತಿನಿತ್ಯ ಉಪಯೋಗಿಸುವುದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡ್ತದೆ. ಸುಮಾರು 5-10 ಲವಂಗವನ್ನು 100-200 ಮಿಲಿ ನೀರಿನಲ್ಲಿ ಕುದಿಸಿ ಸೋಸಿ ಇಟ್ಕೊಳ್ಬೇಕು. ಪ್ರತಿ ಅರ್ಧದಿಂದ 1 ಗಂಟೆಗೊಮ್ಮೆ ಸುಮಾರು 10-20 ml ಈ ಲವಂಗದ ಕಷಾಯವನ್ನು ಅಥವಾ ಲವಂಗದ ನೀರನ್ನು ಸೇವಿಸುವುದರಿಂದ ಬಾಯಿ ವಾಸನೆಯು ನಿವಾರಣೆ ಆಗ್ತದೆ. ಬಾಯಿ ವಾಸನೆಗೆ ಪ್ರಮುಖ ಕಾರಣ ದಂತರೋಗ, ಅಂದರೆ ಹಲ್ಲುಗಳಲ್ಲಿರುವಂತಹ ಕಾಯಿಲೆಗಳು, ಒಸಡಿನ ರೋಗ, ಜೀರ್ಣಶಕ್ತಿಯ ತೊಂದರೆಯಿಂದ ಉಂಟಾಗಿರ್ತದೆ. ಇವುಗಳನ್ನು ನಿವಾರಣೆ ಮಾಡಲು ಲವಂಗವು ಅತಿ ಶ್ರೇಷ್ಠವಾಗಿದೆ. ವಿವಿಧ ಹಂತಗಳಲ್ಲಿ ವಿವಿಧ ವ್ಯಕ್ತಿಗಳು ವಾಂತಿಯಿಂದ ತೊಂದರೆಗೀಡಾಗ್ತಾ ಇರ್ತಾರೆ. ಈ ವಾಂತಿಯು ಆಹಾರ ಸೇವನೆಯ ಹೆಚ್ಚು ಕಡಿಮೆಯಿಂದ ಉಂಟಾಗಿರಬಹುದು ಅಥವಾ ಟ್ರಾವೆಲ್ ಸಿಕ್ನೆಸ್, ಪದೇ ಪದೇ ಟ್ರಾವೆಲ್ ಮಾಡ್ತಿರುವಲ್ಲಿ ಸಹ ಈ ವಾಂತಿ ಹೇಳುವಂತಹ ತೊಂದರೆಯು ಉಂಟಾಗ್ತಾ ಇರ್ತದೆ. ಗರ್ಭಿಣಿಯರಲ್ಲಿಯೂ ಸಹ ಮೊದಲ 3-6 ತಿಂಗಳಲ್ಲಿ ಈ ವಾಂತಿಯಿಂದ ಅತಿಯಾಗಿ ತೊಂದರೆಗೀಡಾಗ್ತಾ ಇರ್ತಾರೆ. ಇಂಥವರಲ್ಲಿ ಲವಂಗದ ಉಪಯೋಗವು ಅತಿ ಶ್ರೇಷ್ಠವಾಗಿದೆ. ಯಾರು ಅಧಿಕವಾಗಿ ಪ್ರಯಾಣ ಮಾಡ್ತಾ ಇರ್ತಾರೋ ಅವರಲ್ಲಿ ವಾಂತಿ ಉಂಟಾದಾಗ 1-2 ಲವಂಗವನ್ನು ಬಾಯಿಯಲ್ಲಿ ಇಟ್ಕೊಂಡ್ರೆ ಸಾಕು. ಈ ವಾಂತಿ ಹೇಳುವಂಥ ಒಂದು ಫೀಲಿಂಗ್ ನಾಶವಾಗಿ ಈ ವಾಂತಿ ಉಂಟಾಗದೇ ಇರ್ತದೆ. ಅಥವಾ ಕೈ ವಸ್ತ್ರಕ್ಕೆ 1-2 ಹನಿ ಲವಂಗದ ತೈಲ, ಲವಂಗದ ಎಣ್ಣೆಯನ್ನು ಹಾಕಿ ಪದೇ ಪದೇ ಅದರ ಪರಿಮಳವನ್ನು ತೆಗೆದುಕೊಳ್ಳುವುದರಿಂದ ಸಹ ಈ ವಾಂತಿಯು ಉಂಟಾಗುವುದಿಲ್ಲ. ಗರ್ಭಿಣಿಯರಲ್ಲಿ ಮೊದಲ 3-6 ತಿಂಗಳವರೆಗೆ ಅತಿಯಾಗಿ ವಾಂತಿಯಾಗುವುದನ್ನು ನಾವು ನೋಡ್ತೇವೆ. ಇಂಥವರಲ್ಲಿ ಸಹ ಮನೆಮದ್ದಿನ ರೂಪದಲ್ಲಿ ಲವಂಗವನ್ನು ಉಪಯೋಗಿಸಬಹುದು. ಲವಂಗದ ಕಷಾಯವನ್ನು ಮಾಡಿಕೊಂಡು ಸುಮಾರು ಅರ್ಧದಿಂದ 1 ಗಂಟೆಯವರೆಗೆ, ಬೆಳಗ್ಗೆ ಎದ್ದ ನಂತರ ಸುಮಾರು 10 ಗಂಟೆಯವರೆಗೆ ಆಗಾಗ 5-10 ml ಕುಡಿಯುತ್ತಿರುವುದರಿಂದ ಈ ವಾಂತಿ ಫೀಲಿಂಗ್ ಇರದೆ, ವಾಂತಿಯಿಂದ ತೊಂದರೆಗೀಡಾಗದೆ ಉತ್ತಮ ರೀತಿಯಲ್ಲಿ ಪ್ರಥಮ 3-6 ತಿಂಗಳ ಗರ್ಭಿಣ್ಯಾವಸ್ಥೆಯನ್ನು ಹೊಂದಬಹುದು. ವೈದ್ಯರನ್ನು ಕಾಣುವುದಕ್ಕಿಂತ ಮುಂಚೆ ಇದನ್ನು ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸಬಹುದು. ಈ ಗರ್ಭಿಣಿಯರಲ್ಲೂ ಸಹ ಕೈವಸ್ತ್ರಕ್ಕೆ ಸುಮಾರು 4-5 ಬಿಂದು ಹನಿಗಳಾಗುವಷ್ಟು ಲವಂಗ ತೈಲವನ್ನು ಹಾಕಿ ಪದೇ ಪದೇ ಇದರ ಪರಿಮಳವನ್ನು ಸೇವನೆ ಮಾಡುವುದರಿಂದ ವಾಂತಿ ಉಂಟಾಗದೆ ಗರ್ಭಿಣಿಯಲ್ಲಿ ಈ ತೊಂದರೆಯು ಕಂಡುಬರುವುದಿಲ್ಲ. ಲವಂಗವು ಅತಿ ಶ್ರೇಷ್ಠವೆಂದು ಅತಿಯಾಗಿ ಉಪಯೋಗ ಮಾಡುವುದರಿಂದ ಹಾನಿ ಉಂಟಾಗ್ತದೆ. ವಿಶೇಷವಾಗಿ ಗರ್ಭಿಣಿಯರಲ್ಲಿ ಲವಂಗವನ್ನು ಅತಿಯಾಗಿ ಉಪಯೋಗಿಸುವುದನ್ನು ಪ್ರಾಹಿಬಿಟೆಡ್, ಅಂದರೆ ನಿರ್ಬಂಧ ಮಾಡಿದ್ದಾರೆ. ವೈದ್ಯರನ್ನು ಕಾಣುವ ಮೊದಲು ಸ್ವಲ್ಪ ಮಟ್ಟಿಗೆ ಲವಂಗದ ತೈಲ
ಅಥವಾ ಲವಂಗದ ಕಷಾಯವನ್ನು ತಗೊಳ್ಬಹುದು. ಆದರೆ ಅತಿಯಾಗಿ ಸೇವನೆ ಮಾಡಬಾರ್ದು. ಇದರಿಂದ ವಾಂತಿ ಕಮ್ಮಿಯಾಗಿಲ್ಲ ಅಂತೇಳಿದರೆ ಅವಶ್ಯಕವಾಗಿ ವೈದ್ಯರನ್ನು ಕಂಡು ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿಃ ಪ್ರಚೋದಯಾತ್.